ಅದೇ ಖುಷಿ, ಅದೇ ಸಂತೋಷ, ಅದೇ ಗಲಾಟೆ ಮತ್ತೆ ಈ ಮನೆಯಲ್ಲಿ ಬರ್ಬೇಕು. ನಾವು ಬರಕ್ ರೆಡಿದೀವಿ. ಸುಮಕ್ಕ, ನೀವು? ಖಂಡಿತ ಸಾಧನ ಅವ್ರೆ, ಹಾಗೆ ಆಗ್ಲಿ. ವೀರಣ್ಣವ್ರೆ, ದಿಢೀರಂತ ಶುಭ ಕಾರ್ಯಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಅಯ್ಯಯ್ಯೋ, ಅಭ್ಯಂತರ ತೊಂದ್ರೆ ಮಾತೇ ಬರಲ್ಲಮ್ಮ. ನಿಮ್ಮನೆ ನಮ್ಮನೆಯವರಿಬ್ರು ಒಟ್ಟಿಗೆ ಸೇರ್ಕೊಂಡ್ರೆ ಬೆಟ್ಟನೂ ಹೂವಿನ ಸುಲಭವಾಗಿ ಎತ್ಕೊಂಡ್ಬಂದು ಇಟ್ಬಿಡ್ಬೋದು. ನೀವ್ ಹೇಳಿದ್ರಲ್ಲ ಆಗ್ಲೇ, ಅದೇ ತರ ನಿಮ್ ಮನೆಯವರೆಲ್ಲರೂ ಬೆಳಿಗ್ಗೆ ಬೇಗ ಬಂದ್ಬಿಡಿ. ಸರಿ, ಹಾಗಾದ್ರೆ ನಾವೇನ್ ಹೊರಡ್ತೀವಿ. ಅಯ್ಯೋ, ಟೀ ಕುಡಿಲಿಲ್ಲ? ಹೌದಲ್ವಾ, ಮಾತಿನ ಮಧ್ಯೆ. ಅಬ್ಬಾ, ಟೀ ಅಂತೂ ಅದ್ಭುತ. ನಿಮ್ ಕೈ ರುಚಿನೇ ಯಾವಾಗ್ಲೂ ಅದ್ಭುತ. ಹೌದಾ? ಹಾಗಾದ್ರೆ ಒಂದ್ ಅರ್ಧ ಗಂಟೆ ವೇಟ್ ಮಾಡಿ, ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಹಬ್ಬದ ಊಟ ಹೇಳದ್ನಲ್ಲ. ಬರ್ತೀವಿ. ಸರಿ, ಹೊರಡ್ ಬನ್ನಿ. ಸುಮತಿ, ಏನ್ ಸುಮತಿದು ಹೊಸ ತಾಪತ್ರಯ? ಇದು ತಾಪತ್ರಯ ಅಲ್ಲ ರೀ, ಇದು ನಮ್ಮ ಕರ್ತವ್ಯ. ಕರ್ತವ್ಯನೇ ಹೌದು, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಸಿಕ್ಕಿರೋ ಫೋಟೋ, ಅದರಲ್ಲಿರೋ ಹುಡುಗಿ ಶಾಂತಿ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಮಾಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ಅದು ಗೊತ್ತಾದ್ಮೇಲೆ ಮಾಡಿದ್ರೆ ಚೆನ್ನಾಗಿರೋದಲ್ವಾ? ಇಲ್ಲ ರೀ, ತಾಳಿ ಕಟ್ಟಾದ್ಮೇಲೆ 1 ತಿಂಗಳು ಒಳಗಡೆ ನಾವು ಶಾಸ್ತ್ರ ಮಾಡ್ಲೇಬೇಕು. ಅವರಿಬ್ಬರನ್ನ ಒಟ್ಟಿಗೆ ಇರಕ್ ಬಿಡೋದು ಬಿಡದೆ ಇರೋದು ಅದಕ್ಕೆ ಸಂಬಂಧ ಪಡಲ್ಲ. ಆದ್ರೆ ಶಾಸ್ತ್ರ ಸಂಪ್ರದಾಯಗಳನ್ನ ಮುಂದಕ್ಕೆ ಹಾಕೋದ್ ಬೇಡ. ಹಾಗಂತ ಎಲ್ಲಾ ಶಾಸ್ತ್ರಗಳನ್ನ ಮಾಡ್ಬೇಕಂತೇನಿಲ್ಲ. ಕೆಲವು ಸತಿ ಅನುಮಾನಗಳು ಬಗೆಹರಿಯೋ ತನಕ ಅದ್ ಹಾಗೇ ಇರ್ಲಿ. ಇಲ್ಲಾಂದ್ರೆ ಅವ್ರಿಗೂ ನಮ್ಮ ಮೇಲೆ ಇಲ್ದೇ ಇರೋ ಸಂದೇಹ ಬಂದ್ಬಿಡುತ್ತೆ. ಹೌದು ಸುಮತಿ, ನಮಗೆ ವಿಷಯ ಗೊತ್ತು, ನಾವು ಹಿಂಜರಿತಾ ಇದ್ದೀವಿ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ, ಪ್ರೀತಿಯಿಂದ ಬಂದು ಕೇಳಿ ಹೋಗ್ತಾ ಇದ್ದಾರೆ. ಹಾಗೂ ನೋಡಿದ್ರೆ ಆ ಕುಟುಂಬದವರು ನಮ್ಮ ಮೇಲೆ ಕೋಪ ಮಾಡ್ಕೋಬೇಕಲ್ವಾ? ಹೌದು ರೀ, ಆದ್ರೆ ಮನೆ ಯಜಮಾನಿನೇ ಬಂದು ಶುಭ ಕಾರ್ಯ ಮಾಡ್ಬೇಕು ಅಂದಾಗ ನಾವಿಲ್ಲ ಅನ್ನಕ್ಕಾಗಲ್ಲ ಅಲ್ವಾ? ಅದನ್ನ ಮಾಡ್ಕೊಡ್ಬೇಕಾಗಿರೋದು ನಮ್ ಧರ್ಮ. ಮನ್ಸಲ್ಲಿ ಏನು ಇಟ್ಕೊಳ್ದೆ ಆ ಕಾರ್ಯಕ್ರಮನ ಚೆನ್ನಾಗಿ ಮಾಡೋಣ. ಆಯ್ತು ಸುಮತಿ, ಆ ಮನೆ ಯಜಮಾನಿ ಬಂದು ಕೇಳಾಯ್ತು, ನಮ್ಮ ಮನೆ ಯಜಮಾನಿ ಅಪ್ಪಣೆ ಕೊಟ್ಟಾಯ್ತು. ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಮಾಡೋಣ. ಸರಿ ರೀ, ಹಾಗೆ ಮಾಡೋಣ. ಅದಕ್ಕೇನೇನು ಬೇಕೋ ಎಲ್ಲ ಒಂದು ಲಿಸ್ಟ್ ಮಾಡು. ನಾನು ನೀನು ಹೋಗಿ ರಾತ್ರಿ ಒಳಗೆ ತಂದ್ಬಿಡೋಣ, ಏನು? ಸರಿ, ನಾನು ಅದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ಲಾ? ಸರಿ. ದೇವ್ರೆ, ಯಾಕೆ ಈ ತರ ಇಷ್ಟೊಂದು ಕೋಪ ನಿನ್ಗೆ ನನ್ ಮೇಲೆ? ಪ್ರತಿ ಸರಿನೂ ಏನಾದ್ರೂ ಒಂದು ಅಡೆತಡೆ ಮಾಡ್ತಾನೆ ಇರ್ತೀಯ. ಎಲ್ಲ ಕೈಗೆ ಸಿಗುತ್ತೆ ಅನ್ನೋ ಅಷ್ಟರೊಳಗೆ ಈ ತರ ನರಕ ಅನುಭವಿಸೋ ಹಾಗೆ ಮಾಡ್ತೀಯ. ನನಗೆ ಈ ತರ ಈ ಬಂಧನದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ನೀನೇ ಏನಾದ್ರೂ ಮುಕ್ತಿ ಕೊಡ್ಬೇಕು, ನನಗೆ ಮುಕ್ತಿ ಕೊಡ್ಬೇಕು. ನೋಡು, ನೀನು ಹುಷಾರಾಗಿ ನೋಡ್ಕೋಬೇಕಾಗಿರೋದು ಇವಳನ್ನೇ. ಇವಳ ಹೆಸರು ಅರ್ಚನಾ ಅಂತ. ಅರ್ಚನಾ, ಇನ್ ಮುಂದೆ ನೀನು ಪೂರ್ತಿಯಾಗಿ ಹುಷಾರಾಗೋವರೆಗೂ ಈ ನರ್ಸೆ ನೀನು ನೋಡ್ಕೊಳ್ಳೋದು.
ಇವಳ ಹೆಸರು ಮಂತ್ರ ಅಂತ. ಏನು ನೀವಿಬ್ರು ಮನ್ಸಲ್ಲೇ ಮಾತಾಡ್ಕೊಂಡು ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಯ್, ಅಂತ ಕೆಲಸ ಏನಾದರೂ ಮಾಡಿದ್ರೆ ಹೇಯ್, ನಿನ್ನ ಇಡೀ ಫ್ಯಾಮ್ಲಿ ನನ್ನ ಕೈಯಲ್ಲಿದೆ. ಎಲ್ರೂ ಮುಗಿಸ್ಬಿಡ್ತೀನಿ, ಹುಷಾರ್. ಅಯ್ಯಯ್ಯೋ ಬೇಡ ಮೇಡಮ್, ಇವನ್ನ ಚೆನ್ನಾಗಿ ನೋಡ್ಕೋತೀನಿ ಮೇಡಮ್. ಇಲ್ಲಿಂದ ಮನೆಗೆ ಹೋಗ್ತಿದ್ದಾಗೆ ಎಲ್ಲ ವಿಷಯನೂ ಮರ್ತ್ಬಿಡ್ತೀನಿ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ನೆನಪು ಮಾಡ್ಕೋತೀನಿ. ಹಾಂ, ವೆರಿ ಗುಡ್, ಹಂಗಿರ್ಬೇಕು. ನೀನು ಅಷ್ಟೇ. ನೀನೇನಾದರೂ ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡಿದೆ ಅಂದರೆ ಇವಳು ಇಡೀ ಫ್ಯಾಮ್ಲಿ ಸಾಯೋದಕ್ಕೆ ನೀನೇ ಕಾರಣ ಆಗಿರ್ತೀಯ. ಹುಷಾರ್. ಇಲ್ಲ ಮೇಡಮ್, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರಿಯಾಗಿ ನೋಡ್ಕೋಬೇಕು, ಹುಷಾರು. ಟೈಮ್ಗೆ ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ನ ಇವಳಿಗೆ ಕೊಡ್ತಾ ಬರಬೇಕು. ನೋಡು, ನೀನು ಅಷ್ಟೇ ಈ ನರ್ಸ್ ಮಾತನ್ನ ಕೇಳಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೋ, ಇವಳನ್ನ ಕಳಿಸಿರೋದು ಶಾಂತಿನೇ. ಮರ್ಯಾದೆಯಿಂದ ಇರಬೇಕು. ಇಲ್ಲ ಅಂದ್ರೆ ಈ ವಿಷಯ ಶಾಂತಿ ಬಾಸ್ವರೆಗೂ ಹೋಗ್ಬಿಡುತ್ತೆ. ನೋಡು, ಇನ್ಮುಂದೆ ಈ ಹೊಡೆದ ಪಡೆಯೋದಲ್ಲಿ ಇಟ್ಕೋಬೇಡ ನನ್ನ ಹತ್ರ. ಇವಳನ್ನ ಹುಷಾರಾಗಿ ನೋಡ್ಕೊಳಮ್ಮ. ಏಯ್, ಏನು ಹಂಗೆ ನೋಡ್ತಿದ್ಯಾ? ಮೇಡಮ್ ನೀವು ಹೋಗಿ ಮೇಡಮ್, ನಾನು ನೋಡ್ಕೋತೀನಿ. ಹುಷಾರೋ.